ಓಂ ಮಧುಕೇಶ್ವರಾಯ ನಮಃ. ಓಂ ಮಧುಕೇಶ್ವರಾಯ ನಮಃ. ಓಂ ಮಧುಕೇಶ್ವರಾಯ ನಮಃ. ಮಧುಕೇಶ್ವರ ಲಿಂಗದ ಪೂಜಾರಿಯು ನಾ ಮಮ ಪಾಪವನ ಹರಿಸುವೆನ. ಮಧುಕೇಶ್ವರ 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 ಲಿಂಗದ ಪೂಜಾರಿಯು ನಾ ಮಮ ಪಾಪವನ ಹರಿಸುವೆನ. ಹೊಟ್ಟೆಯ ಹುರಿಯಲು ಹುಟ್ಟಿದ ಪೂಜೆಯು ಪರಮಾನಂದದಲ್ಲಿ. ಹೊಟ್ಟೆಯ ಹೊರೆಯಲು ಹೊಟ್ಟೆಯ ಹೊರೆಯಲು ಹುಟ್ಟಿದ ಪೂಜೆಯು ಪರಮಾನಂದದಲ್ಲಿ. ಸೋದರ ಮಾಡಿದ ಕನ್ಯದ ಗತಿಯಲ್ಲಿ ಜರಗಿತು ಜರಗಿತು ಯಾತ್ರೆ. ಸೋದರ ಮಾಡಿದ ಕನ್ಯದ ಗತಿಯಲ್ಲಿ ಜರಗಿತು ಜರಗಿತು ಯಾತ್ರೆ. ಮಧುಕೇಶ್ವರ 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 ಲಿಂಗದ ಪೂಜಾ ಭವ ಪಾಪವನ ಹರಿಸುವೆನ. ಅನ್ನದ ತಲಿಗೆಯ ಬಾಯಲ್ಲಿನ ನದರ ಜೊಲ್ಲಿನ ನೀರು ಹರಿಯುತ್ತಿದೆ. ಅನ್ನದ ಅನ್ನದ ತಳಿಗೆಯು ತಳಿಗೆಯು ಅನ್ನದ ತಳಿಗೆಯು ಮನದಲ್ಲಿ ನನ್ನದರೆ ಜೊಲ್ಲಿನ ರಥವು ಹರಿಯುತ್ತಿದೆ. ಅಂದದ ಎಂಗಳು ಪೂಜೆಗೆ ಬಂದು ಚಂದದ ಪೂಜೆಯ ಮಾಡುವೆ. ಅಂದದ ಅಂದದ ಎಂಗಳು ಎಂಗಳು ಅಂದದ ಎಂಗಳು ಪೂಜೆಗೆ ಬಂದರೆ ಚಂದದ ಪೂಜೆಯ ಮಾಡುವೆನು. ಮಧುಕೇಶ್ವರ 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 ಲಿಂಗದ ಪೂಜಾರಿಯು ಭವ ಪಾಪವನ್ನ ಹರಿಸುವೆ. ಭವ ಪಾಪವನ್ನ ಹರಿಸುವೆ. ಭವ ಪಾಪವನ್ನ ಹರಿಸುವೆ. ಅಯ್ಯೋ ಅಯ್ಯೋ ಶಿವನೇ ಮಧುಕೇಶ್ವರ, ನನ್ನಪ್ಪ ಮಹಾರಾಣಿಯವರು ಪೂಜೆಗೆ ಬರ್ತಾರೆ ಅಂತ ಕೇಳಿದ್ದೆ. ಬರೋ ಸಮಯ ಆಯಿತು, ಪೂಜೆಗೆಲ್ಲ ರೆಡಿ ಮಾಡಿಕೊಡಿ. ಅಯ್ಯೋ ಮಧುಕೇಶ್ವರ, ನಾನು ಮನೆಗೆ ಹೋಗಿ ಕಾಲಿಡದೆ ತಡ. ಅವಳಿದ್ದಲ್ಲ ನಾನು ಹೆಂಡತಿ ಸೊಟದ ಮೇಲೆ ಬಿದ್ದು ಬಿದ್ದು ಬೆಳ್ಕತಾಳೆ. ಇನ್ನ ಮಕ್ಕಳು ಶಿವ ಶಿವ ನನ್ನಪ್ಪ ಒಂದೇ ಎರಡೇ ಮೂರೇ 8 ಮಕ್ಕಳು. ನನಗೆ ಮಂಗಳಾರತಿ ಕಾಸಿಗೆ ನನ್ನ ಮೈಕೈನೆಲ್ಲ ಇಷ್ಟು ಬಿಡ್ತವೆ. ಅಯ್ಯೋ ಮಧುಕೇಶ್ವರ, ನನ್ನ ಬಡತನಕ್ಕೇನು ವಿಶೇಷವಾಗಿ ಮಕ್ಕಳನ್ನ ಕೊಟ್ಟಿಲ್ಲಪ್ಪ. ಅಯ್ಯೋ ಈ ದಿವಸವೇನೋ ಮಹಾರಾಣಿಯವ್ರ ಸವಾರಿ ಪೂಜೆಗೆ ಬರ್ತಾರ ಅಂತ ಕೇಳಿದ್ದೆ. ಮಹಾರಾಣಿಯವ್ರು ಬಂದರೆ ಮಂಗಳಾರತಿ ಕಾಸು ವಿಶೇಷವಾಗಿ ಸಿಕ್ಬೋದು. ಇದರ ಮೇಲೆ ನನ್ನ ಪ್ರತಾಪ ಲಕ್ಷ ಏನಿದೆಯೋ ಮಧುಕೇಶ್ವರನೇ ಗೊತ್ತು. ಮಹಾರಾಣಿಯವ್ರು ಬರೋ ತನಕ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ. ಇಲ್ಲೇ ನೆಶ್ಶೆ ಡಬ್ಬಿ ಇದೆ. ನೆಶ್ಶರ್ ಇದು ನೆಶ್ಶ. ಆಹಾ
ಭಾರಿ ಗಾಢಾಗಿದ್ದೇನೆ ಅಷ್ಟೇ, ಭಾರಿ ಗಾಢಾಗಿದೆ. ಮಹಾರಾಣಿಯವರು ಸವಾರಿ ಇನ್ನೇ ಬರಲೇ ಇಲ್ವಲ್ಲ? ಈಗ ದಯಮಾಡಿಸ್ಬೇಕು, ಈಗ ದಯಮಾಡಿಸಿ. ಸ್ಥಾವರ ಜಂಗಮ ರೂಪ ಶಶಾಂಕ ಸ್ಥಾವರ ಜಂಗಮ ರೂಪ ಶಶಾಂಕ ರವಿ ಶಶಿ ನೇತ್ರ ಸುರಾಚಿತ ರೂಪ पूजित माया वंदित मधुमुनि पूजित माया वंदित मधुकने मामने मंदिर मधुकने मामने मंदिर वास मुदगने मारे धोरो मधुका मुदगने मारे धोरो मधुका मनगली नेले सिंह परमने नाडु ಹೇ ದಯಾಮಯನಾದ ಪರಮಾತ್ಮ, ಕಾಯ ವಾಚ ಮನಸ ಹಗಲಿರುಳು ನಿನ್ನನ್ನೇ ಧ್ಯಾನಿಸುತ್ತಿರುವ ನನಗೆ ಪ್ರಸನ್ನಾಗು ದೇವ. ಹಿಂದೆ ಶಿವಶಿವ ಎನ್ನ ಮಾತ್ರದಲ್ಲಿ ನಾರಾಯಣಿ ಮತ್ತು ಅರುಂಧತಿಯರ ಮನೋಭಿಷ್ಟವನ್ನು ಸಲ್ಲಿಸಿದ ಹೇ ನನ್ನ ಸ್ವಾಮಿ, ಹೇ ಕಾಯ ಭೋಗದ ಭೂಮಿಯನ್ನು ಪಾಲಿಸಬೇಕೆಂದು ಇದು ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಸಕಳೆ ಅಮ್ಮ, ಸ್ವಾಮಿ ಮಸ್ತಕವನ್ನು ನೋಡಿದೆಯಾ? ಆಹಾ, ಕುಬೇರನ ಪುಷ್ಪಕದಂತೆ ಒಳೆಯುತ್ತಿರುವುದಲ್ಲ? ಹೌದು ತಾಯಿ. ಆಹಾ, ಎಂತಹ ಅಲಂಕಾರ, ಎಷ್ಟು ಮುದ್ದು ಮುದ್ದಾಗಿದೆ. ಹೌದಮ್ಮ, ಹೌದು. ಅದನ್ನ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಬೆಳಗಿದ್ದೀನಿ. ಅದಕ್ಕೆ ಅದು ತಳದಳ 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 ಅಂತ ಹೊಳಿತಾ ಇದೆ ಅಮ್ಮ. ಹಳೆ
ಹುಣಸೆ ಹಣ್ಣು ಅನ್ಸುತ್ತೆ. ಹಳೆ ಹುಣಸೆ ಹಣ್ಣಾದ್ರೂ ಹುಳಿ ಮಾತ್ರ ಭಾರಿ ಜೋರಾಗಿದೆಯಮ್ಮ. ಗೊತ್ತಾಯ್ತೈತೆ ನಾನು ಪೂಜೆಗೆ ಬರುವ ಆತರದಲ್ಲಿ ಗುಗ್ಗಳವನ್ನೇ ಮರೆತು ಬಂದೆ. ಬೇಗನೆ ಹೋಗಿ ತೆಗೆದುಕೊಂಡು ಬರುತ್ತೇನೆ, ನೀನು ಇಲ್ಲಿಯೇ ಇರು. ತಾಯಿ, ನಿನಗೇಕೆ? ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ, ನೀನು ಇಲ್ಲಿಯೇ ಕುಳಿತಿರು. ಬೇಡ ಬೇಡ, ನನ್ನ ಕೈಯಾರೆ ನನ್ನ ಸ್ವಾಮಿಗೆ ನಾನೇ ತರಬೇಕೆಂಬ ಬಯಕೆ. ನೀನು ಇಲ್ಲಿಯೇ ಇರು, ನಾನೇ ಹೋಗುತ್ತೇನೆ. ಹಾಗೆ ಅವ್ವ ಅಪ್ಪ. ನೀನ್ ಯಾರು? ನಾನೇ. ನೀನೇ ಸರಿ, ನೋಡೋಣ ಅಂತ ಕೇಳಿದೆ ಅಷ್ಟೇ. ನಿಮ್ಮ ರಾಜ್ಕುಮಾರಿ ಅವ್ರಿಗೆ ವಿವಾಹ ಆಗಿದೆಯೋ? ಯಾಕೆ? ನಾನು ರಾಜಕುಮಾರಿ ಆಪ್ತ ಸಖಿ ಅಂತ ನಿಮಗ್ ಗೊತ್ತಿಲ್ವಾ ಪೂಜಾರಿಗಳೇ? ಗೊತ್ತು. ನಿನಗೆ ಏನು ವಿವಾಹ ಆಗಿದೆಯೋ? ರಾಜ್ಕುಮಾರಿಗಾಗಿಲ್ವಾ ಅಂತನ? ನಿನಗೆ? ನನಗ ಅಯ್ಯೋ, ಮೊನ್ನೆ 19 ತುಂಬಿ 20 ಬಿತ್ತು. ಹುಡುಕ್ತಾ ಇದಾರೆ ಹುಡುಗನ್ನ, ಇಲ್ಲೇ ಎಲ್ಲಾದ್ರೂ ಸಿಕ್ಕ್ರೆ ನೋಡವ ಅಂತ. ಯಾಕೆ? ಹೋಯ್ತಲ್ಲಪ್ಪ ಒಂದ್ ಚಾನ್ಸು. ನಮ್ಮಪ್ಪ ನನಗಾಗ್ಬಿಟ್ಟಿದೆಯಲ್ಲಪ್ಪ ವಿವಾಹ. ಆಗಿಲ್ಲ ಅಂದಿದ್ರೆ ಅಯ್ಯೋ ಅದರ ಕಥೆನೇ ಬೇರಾಗಿತ್ತು. ಅಯ್ಯಯ್ಯೋ, ನೀನ್ ನೋಡಿದ್ರೆ ಹಂಗೆ ಕಾಣ್ತೀಯ. ಏನಿಲ್ಲಮ್ಮ, ನಿನ್ನ ಸ್ವಾಮಿನ ಮೆಚ್ಚಿದ್ರೆ, ನಮ್ಮ ಸ್ವಾಮಿನ ಮೆಚ್ಚಿದ್ರೆ ನನ್ನ ಬಾಯಿಗೆ ಮಣ್ಣು ಬೀಳ್ತು ಅಂತ ಅದ್ಗೆ. ಅಯ್ಯಯ್ಯೋ, ಅದ್ ಯಾಕೆ ಪೂಜಾರಪ್ಪ ಮಣ್ಣು ಬೀಳ್ತು ಅಂತ ಹೇಳ್ತೀಯಾ? ಅದೇನು ಅಂತ ಹೇಳು. ನಾನು ನಮ್ ರಾಜ್ಕುಮಾರಿ ನಿನ್ನ ಕಾಪಾಡ್ತೀವಿ. ನೀವೇನಮ್ಮ ಕಾಪಾಡೋದು? ಹೋಗಮ್ಮ. ನಿಮ್ಮಂಥ ಕಾಪಾಡೋರು ಎಂತೆಂಥವ್ರು ಬರ್ತಾರ ಗೊತ್ತೇನಮ್ಮ ಈ ನನ್ನ ಮಧುಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ? ಎಂತೆಂತವ್ರು ಬರ್ತಾರೆ ಕೇಳಮ್ಮ. ಗುರುಗಳು, ಭಕ್ತರು, ಜಂಗಮರು, ಶಿಷ್ಯರು, ಅಂತವ್ರು ಇಂಥವ್ರು, ನಿನ್ನತವ್ರು ನನ್ನತವ್ರು ಎಲ್ಲ ಬರ್ತಾರಮ್ಮ ಈ ನನ್ನ ಮಧುಕೇಶ್ವರ ದೇವಸ್ಥಾನಕ್ಕೆ. ಪೂಜಾರಪ್ಪ, ನನ್ನಂತವ್ರು ನಿನ್ನಂತವ್ರು ಬರ್ದೆ ಏನದು? ಇನ್ನೆಂತವ್ರು ಬರ್ತಾರೆ ಇಲ್ಲಿಗೆ? ದೆವ್ವಗಳು, ಪೀಡೆಗಳು, ಪಿಶಾಚಿಗಳು ಬರ್ತಾವೇನೋ? ಏನಮ್ಮ ಈ ದೇವಸ್ಥಾನಕ್ಕೆ, ನಮ್ಮ ದೇವಸ್ಥಾನಕ್ಕೆ? ಅಯ್ಯೋ ಶಿವನೇ, ನಮ್ಮ ಈ ದೇವಸ್ಥಾನಕ್ಕೆ ಗಂಡು ಪಿಶಾಚಿಗಳಿಗಿಂತ ಹೆಣ್ಣು ಪಿಶಾಚಿಗಳು ಹೆಚ್ಚಾಗಿ ಗುಂಪಾಗಿ ಬರ್ತಾರಮ್ಮ. ಗುಂಪು ಬರ್ತಾರೆ. ಹೌದಾ ಪೂಜಾರಪ್ಪ? ಹೌದು. ಅಯ್ಯೋ, ನಾವು ಅರಮನೆಯಲ್ಲಿ ಇರೋರು ಪೀಡೆ ಪಿಶಾಚಿಗಳನ್ನೆಲ್ಲ ನೋಡಿಲ್ಲ. ಅವು ಹೆಂಗಿರ್ತವೆ ಪೂಜಾರಪ್ಪ? ನೋಡೇ ಅಲ್ವಮ್ಮ? ಇಲ್ಲ. ಹೇಳಮ್ಮ, ಕೇಳ್ತೀನಿ, ಹೇಳಮ್ಮ. ಗಂಡು ಪಿಶಾಚಿಗಳ ವರ್ಣನೆ: ತಲೆ ಕೂದಲ್ಲ ತುಂಡಿಕೊಂಡು, ಕೈಯಲ್ಲಿ ಖಾರೆ ಮುಳ್ಳಿಡ್ಕೊಂಡು, ಮೋಟಂಗಿ ಹಾಕೊಂಡು, ಬಾಯಲ್ಲಿ ನಾದಸ್ವರ ಕಚ್ಕೊಂಡು, ಗೋಪುರದಾಗಿರೋ ಟೋಪಿನ ಕಜ್ಜಾಯದ ಬಾಣ್ಲೆಯಾಗ ತಬಕೊಂಡು, ನಾದಸ್ವರ ಆಡ್ಕೊಂಡು ಅಂತ ಈ ನನ್ನ ಮಧುಕೇಶ್ವರ ಸ್ವಾಮಿಯನ್ನ ಒಳ್ಳೆ ಸೊಗಸಾದ ಪಟ್ಟ ಹೆಣ್ಣು ಅಂತ ತಿಳ್ಕೊಂಡು ಹೆಂಗಿಸು ನೋಡೋ ಗಂಡು ಪಿಶಾಚಿಗಳು ಬರ್ತಾವಮ್ಮ. ಗಂಡು ಪಿಶಾಚಿಗಳು ಸರಿ, ಗಂಡು ಪಿಶಾಚಿಗಳೇನೋ ಸರಿ, ಅವೇನು ಹೆಣ್ಣು ಪಿಶಾಚಿಗಳು ಅಂದ್ರಲ್ಲ, ಅವೆಂಗಿರ್ತವೆ? ಅವನು ನೋಡಿಲ್ವಮ್ಮ? ಇಲ್ಲ. ಅಯ್ಯೋ ಕೇಳಮ್ಮ, ಇವು ಅವಕ್ಕಿಂತ ಬಲ ಸೊಗಸು. ನಡೆ ನುಡಿಯಲ್ಲಿ ಬೆಳಕು, ಮುಖಕ್ಕೆಲ್ಲ ಬೂದಿ ಬಳ್ಕೊಂಡು, ಮೈಗೆಲ್ಲ ನುಸಿ ಉಂಡೆ ಬಳ್ಕೊಂಡು, ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು. ಅಯ್ಯೋ, ರಾವುಕೇನಮ್ಮ, ಅದನ್ನ ಮೊದ್ಲು ನೋಡಿ. ರಾವುಕೇನಮ್ಮ, ರಾವುಕೆ ಹಾಕೊಂಡು, ಹಂಸಧ್ವನಿ ಆಡ್ಕೊಂಡು, ಒಡೆ ಬಟ್ಟೆ ಕಟ್ಟಿಕೊಂಡು, ಈಗಿನ ಕಾಲ ಚೆಲುವಿ ರಾಣಿಯರು ಕುಲುಕ್ತಾ ಬಳಕ್ತಾ ಜಂಜನ ಅಂತ ಈ ನನ್ನ ಮಧುಕೇಶ್ವರ ಸ್ವಾಮಿಯನ್ನ ಒಳ್ಳೆ ಸೊಗಸಾದ ಪಟ್ಟ ಗಂಡು ಅಂತ ತಿಳ್ಕೊಂಡು ಗಂಧರ್ಷ ನೋಡೋ ಎಂಟು ಜಾತಿಗಳು ಬರ್ತಾವಮ್ಮ. ಅಯ್ಯೋ, ನಾವಂತವ್ರಲ್ಲ ಪೂಜಾರಪ್ಪ. ನಿಮ್ಮಂಥವ್ರು ನೋಡಿದ್ಮೇಲೆ ಅಂತವ್ರು ಇಂಥವ್ರು ಆಗ್ತಾರೆ, ಇಂಥವ್ರು ಅಂತವ್ರು ಆಗ್ತಾರೆ. ಸ್ವಲ್ಪ ನಿಂತ್ಕೊಳ್ಳಮ್ಮ, ದೇವ್ರ ಅಭಿಷೇಕ ಮಾಡ್ಬೇಕು, ಪೂಜೆ ಮಾಡಿ. ಸ್ವಲ್ಪ ನಿಂತ್ಕೊಳ್ಳ, ದೂರ. ಅಷ್ಟೊತ್ತಿಂದ ಬಂದೆ ಹತ್ರಕ್ಕೆ, ಈಗ ದೂರ ನಿಂತ್ಕಂತೆ.
ಓಂ ಮಧುಕೇಶ್ವರಾಯ ನಮಃ, ಓಂ ಮಧುಕೇಶ್ವರಾಯ ನಮಃ, ಗೌರಿ ಸಮೇತ ಮಧುಕೇಶ್ವರಾಯ ನಮಃ, ನೀಲಕಂಠಾಯ ನಮಃ. ಕರ್ಪೂರ ದೀಪಂ ಧೂಪಂ ಸಮರ್ಪಯಾಮಿ, ತಾಂಬೂಲಂ ಕರ್ಪೂರಂ ಸಮರ್ಪಯಾಮಿ. ಓಂ ಮಧುಕೇಶ್ವರಾಯ ನಮಃ, ಓಂ ಮಧುಕೇಶ್ವರಾಯ ನಮಃ. ಮಧುಕೇಶ್ವರ ದೇವಸ್ಥಾನಕ್ಕೆ ಹೆಂಗಸರು ಬಂದಿದ್ದಾರೆ, ಕಣ್ಕಂದ ಹೊಂದ್ಕೊಳ್ಳೋ ನನ್ನಪ್ಪ. ಏನು ಬಿಡಮ್ಮ ಬಿಡ. ಅದೇನು ಅಂತ ದೇವ್ರ ಹತ್ರ ಹೇಳ್ತಾ ಇದ್ಯಾ? ಇದು ಏನಿಲ್ಲ. ಮಂತ್ರ ಹೇಳೋದ್ ರೀತಿಯ ಇದು? ಏನಿಲ್ಲಮ್ಮ, ದೇವ್ರ ಮಂತ್ರ ಹೇಳ್ತಾ ಇದ್ದೆ ಅಷ್ಟೇ, ನಿಂತ್ಕೊಳ್ಳಮ್ಮ. ಇದ ಮಂತ್ರ ಹೇಳೋದು ಇದು? ಹೌದಮ್ಮ. ಎಲ್ಲ ಉದುರ್ಸ್ಕತಾ ಇದೆಯಲ್ಲ. ಎಲ್ಲ ಓದಿಸಿಟ್ಬಿಟ್ಟ ಅಮ್ಮ ಈಗ. ಒಂದೊಂದೇ ಉದುರಿ ಹೋಯ್ತಾವೆ ಯಾಕ ಕಾಣೆ. ಸುಮ್ ಕೂತ್ಕೊಳ್ಳಮ್ಮ ಅಲ್ಲಿ. ಆಯ್ತು ಸುಮ್ಕು. ಅಯ್ಯೋ ಮಾಯಾ 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 ಮಾಯಾ. ಬಿತ್ತು ನನ್ನ ಮಂಗಳಾರತಿ ಕಾಸು ಕಲ್ಬಿತ್ತು ಬಿತ್ತು. ಯಾವಾಗ ನೀನ್ ನೋಡಿದೆ ಎಲ್ಲ ಬಿದ್ದಾಯ್ತು. ಅಯ್ಯೋ ಒಂದೊಂದೇ ಬಿಡಿಸ್ಕೊತಾ ಇರು ಸಕಳೆ, ತಾಯಿ. ದೇಗುಲದ ಮುಂಭಾಗದಲ್ಲಿ ಯಾರೋ ತೂರಿತೀತವನ್ನು ಮಾಡುತ್ತಿರುವರು. ಆಹಾ, ಎಂತಹ ಮಧುರವಾದ ಹಾಲಾಪನೆ! ಆ ಗಾನದಲ್ಲಿ ಅದೆಷ್ಟೊಂದು ಮಾಧುರ್ಯ!